ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಮ್ಮ ನೌಕರರನ್ನೆಲ್ಲ ಕುರಿತು ಮುಖ್ಯವಾದ ವಿಷಯದ ಕುರಿತು ಚರ್ಚೆ ಮಾಡೋಣ. ಇದು ನೌಕರರ ಆರೋಗ್ಯ ಸಮಸ್ಯೆಗಾಗಿ ರಜೆ ತೆಗೆದುಕೊಳ್ಳುವುದರ ಬಗ್ಗೆ ಮತ್ತು ಇಲಾಖಾ ತನಿಖೆಯಿಂದ ರಕ್ಷಣೆ ಪಡೆಯಲು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪುಗಳ ಕುರಿತಾಗಿರುತ್ತದೆ. ಆರೋಗ್ಯ ತೊಂದರೆಯ ಆಧಾರದ ಮೇಲೆ ರಜೆ ತೆಗೆದುಕೊಳ್ಳುವುದು ಪ್ರತಿ ನೌಕರನಿಗೆ ಹೊಂದಿರುವ ಮೂಲಭೂತ ಹಕ್ಕಾಗಿದೆ. ಅವರು ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿರಲಿ ಅಥವಾ ಸರ್ಕಾರದ ಸೇವೆಯಲ್ಲಿ ಇರಲಿ, ಬಹಳಷ್ಟು ನೌಕರರು ಆರೋಗ್ಯದ ಸಮಸ್ಯೆಯಿಂದಾಗಿ ದೀರ್ಘಾವಧಿಯ ರಜೆ ತೆಗೆದುಕೊಳ್ಳಬೇಕಾಗುವಾಗ ಅವರ ಮೇಲಿನ ಒತ್ತಡ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಮೇಲಧಿಕಾರಿಗಳು ಅಥವಾ ಸಂಸ್ಥೆ ಇವರಿಗೆ ಮತ್ತೆ ಕೆಲಸಕ್ಕೆ ಹಾಜರಾಗಲು ಅಥವಾ ಇಲಾಖಾ ತನಿಖೆಯ ಕ್ರಮಕ್ಕೆ ಒಳಗಾಗುವ ಬೆದರಿಕೆಯನ್ನು ನೀಡಬಹುದು. ಅದೃಷ್ಟವಶಾತ್ ಭಾರತೀಯ ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳನ್ನು ನೀಡಿದ್ದು ನೌಕರರ ಹಕ್ಕುಗಳನ್ನು ಉಳಿಸಿಕೊಂಡಿದ್ದು ಈ ರೀತಿಯ ಅನ್ಯಾಯದಿಂದ ರಕ್ಷಣೆ ಮಾಡುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಪ್ರಥಮವಾಗಿ ಪಂಜಾಬ್ ರಾಜ್ಯ ಸರ್ಕಾರ ವಿರುದ್ಧ ಮೊಹಿಂದರ್ ಸಿಂಗ್ ಚಾವ್ಲಾ 1997 ಎಂಬ ಪ್ರಮುಖ ಪ್ರಕರಣವನ್ನು ಗಮನಿಸುವುದಾದರೆ, ಈ ಪ್ರಕರಣವು ಆರೋಗ್ಯ ತೊಂದರೆಯಿಂದ ರಜೆ ತೆಗೆದುಕೊಳ್ಳುವ ನೌಕರರ ಹಕ್ಕುಗಳನ್ನು ಸ್ಪಷ್ಟಪಡಿಸುತ್ತದೆ. ಈ ಪ್ರಕರಣದಲ್ಲಿ ನೌಕರರು ತಮ್ಮ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದರು, ಅಧಿಕಾರಿಗಳು ಅಥವಾ ಸಂಸ್ಥೆ ಇವರ ರಜೆಯ ಸತ್ಯತೆಯನ್ನು ಪ್ರಶ್ನಿಸಿದರು ಮತ್ತು ಇಲಾಖಾ ತನಿಖೆ ಪ್ರಾರಂಭಿಸಿದರು. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಈ ನೌಕರರು ನಿಜವಾದ ಮತ್ತು ಖಚಿತತೆಯ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದರೆ ಅದನ್ನು ಸ್ವೀಕರಿಸುವುದರಲ್ಲಿ ಇತರ ಅಭಿಪ್ರಾಯವಿಲ್ಲದೆ ಮೇಲಾಧಿಕಾರಿಗಳು ಅಥವಾ ಸಂಸ್ಥೆ ಆ ಪ್ರಕ್ರಿಯೆಯನ್ನು ಅನುಸರಿಸಬೇಕು ಎಂದು ತೀರ್ಮಾನಿಸಿತು. ಈ ತೀರ್ಪು ಆರೋಗ್ಯ ಮತ್ತು ಸುಖಕರತೆಯ ಹಕ್ಕನ್ನು ಕಾಪಾಡುವ ಪಥದಂತೆ ಕೆಲಸ ಮಾಡಿತು. ಈ ತೀರ್ಪು ನೌಕರರಿಗೆ ಆರೋಗ್ಯ ಸಮಸ್ಯೆಯಿಂದಾಗಿ ಅಗತ್ಯವಿದ್ದಾಗ ಹಾನಿ ಅಥವಾ ಯಾವುದೇ ಇತರ ರೀತಿಯ ತೊಂದರೆಗಳಿಂದ ಮುಕ್ತಗೊಳಿಸುತ್ತದೆ. ಮೇಲಧಿಕಾರಿಗಳು ಅಥವಾ ಸಂಸ್ಥೆಗಳು ನೌಕರರ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಗೌರವಿಸಬೇಕು ಮತ್ತು ಅದನ್ನು ಪ್ರಶ್ನಿಸಲು ಅವಕಾಶವಿಲ್ಲ. ಆದರೆ ಇದು ಮಾತ್ರವಲ್ಲ, ಇಂತಹ ರಕ್ಷಣೆಯನ್ನು ಹೆಚ್ಚು ಗಟ್ಟಿಯಾಗಿ ತೋರಿಸುವ ಹಲವಾರು ಇತರ ತೀರ್ಪುಗಳಿವೆ. ಈ ಕುರಿತು ಮತ್ತೊಂದು ಪ್ರಮುಖ ತೀರ್ಪು ಎಲ್ಐಸಿ ಆಫ್ ಇಂಡಿಯಾ ವಿರುದ್ಧ ಆರ್. ಸುರೇಶ್ 2008. ಈ ಪ್ರಕರಣದಲ್ಲಿ ಎಲ್ಐಸಿ ನೌಕರರು ದೀರ್ಘಾವಧಿಯ ವೈದ್ಯಕೀಯ ರಜೆ ತೆಗೆದುಕೊಂಡ ನಂತರ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಂಡಿದ್ದರು. ತಮ್ಮ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದರು, ಮೇಲಾಧಿಕಾರಿಗಳು ಅವುಗಳನ್ನು ಪ್ರಶ್ನಿಸಿದರು ಎಂದು ನೌಕರರು ನ್ಯಾಯಾಲಯದಲ್ಲಿ ಅರ್ಜಿ ದಾಖಲಿಸಿದಾಗ ಸುಪ್ರೀಂ ಕೋರ್ಟ್ ನೌಕರರ ಪರ ತೀರ್ಪು ನೀಡಿತು. ನೌಕರರು ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದರೆ ಅಧಿಕಾರಿಗಳು ಅಥವಾ ಸಂಸ್ಥೆಗಳು ತನಿಖೆ ಕೈಗೊಳ್ಳುವಲ್ಲಿ ಸಾಧ್ಯವಿಲ್ಲ ಎಂದು ಕೋರ್ಟ್ ತೀರ್ಮಾನಿಸಿತು. ಎಂಎಸ್ ಬಿಂದ್ರಾ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ 1998 ಎಂಬ ಮತ್ತೊಂದು ಮುಖ್ಯವಾದ ಪ್ರಕರಣದಲ್ಲಿ ನೌಕರರ ದೀರ್ಘಾವಧಿಯ ವೈದ್ಯಕೀಯ ರಜೆಯ ಕಾರಣದಿಂದ ನೌಕರರನ್ನು ಸೇವೆಯಿಂದ ವಜಾ ಮಾಡಲಾಯಿತು. ಈ ಸಂದರ್ಭದಲ್ಲಿ ನೌಕರರು ನ್ಯಾಯಾಲಯದಲ್ಲಿ ಅರ್ಜಿ ದಾಖಲಿಸಿ ಸ್ವತಃ ತಮ್ಮ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದರು, ಅಧಿಕಾರಿಗಳು ಅಥವಾ ಸಂಸ್ಥೆ ಅದನ್ನು ನಿರಾಕರಿಸಿದರು ಎಂದು ತನ್ನ ಅರ್ಜಿಯನ್ನು ಪರಿಶೀಲಿಸಲು ಸಲ್ಲಿಸಿದ ಮನವಿಗೆ ಸುಪ್ರೀಂ ಕೋರ್ಟ್ ನೌಕರರ ಪರ ತೀರ್ಪು ನೀಡಿತು. ಏಕೆಂದರೆ ವೈಜ್ಞಾನಿಕವಾಗಿ ಅಧಿಕಾರಿಗಳು ಪ್ರಮಾಣ ಪತ್ರಗಳನ್ನು ಪರಿಶೀಲಿಸದೆ ನೌಕರರನ್ನು ಸೇವೆಯಿಂದ ವಜಾ ಮಾಡುವುದು ಅನ್ಯಾಯವಾದುದು ಎಂದು ತೀರ್ಮಾನಿಸಿತು. ಸಿಂಡಿಕೇಟ್ ಬ್ಯಾಂಕ್ ವಿರುದ್ಧ ಜನರಲ್ ಸೆಕ್ರೆಟರಿ ಸಿಂಡಿಕೇಟ್ ಬ್ಯಾಂಕ್ ಸ್ಟಾಫ್ ಅಸೋಸಿಯೇಷನ್ 2000 ಎಂಬ ಮತ್ತೊಂದು ಪ್ರಕರಣವು ವೈದ್ಯಕೀಯ ರಜೆಯನ್ನು ಪ್ರಶ್ನಿಸುವ ಸಂಸ್ಥೆಯು ಅಧಿಕಾರಿಗಳಿಗೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೋರಿಸಿದೆ. ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ನೌಕರರ ವೈದ್ಯಕೀಯ ರಜೆಗಳಲ್ಲಿನ ಮಾನ್ಯತೆಗಳನ್ನು ಗೌರವಿಸಬೇಕು ಎಂದು ತೀರ್ಮಾನಿಸಿತು. ನೌಕರರ ಸೇವೆಯನ್ನು ಕೊನೆಗೊಳಿಸಲು ಸಂಸ್ಥೆ ಸಾಧ್ಯವಿಲ್ಲ ಎಂದು ತೀರ್ಮಾನಿಸಿತು. ಕೊನೆಗೆ ಡಾಕ್ಟರ್ ಶ್ರೀಮತಿ ಸುಮತಿ ಪಿ. ಶೆರೆ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ 1989 ಎಂಬ ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ನೌಕರರು ತಮ್ಮ ಮಾನ್ಯವಾದ ವೈದ್ಯಕೀಯ ರಜೆಯಲ್ಲಿ ಇದ್ದಾಗ ಅವರ ವೇತನವನ್ನು ತಡೆಹಿಡಿಯಲು ಅಥವಾ ಅವರ ವಿರುದ್ಧ ಯಾವುದೇ ರೀತಿಯ ಶಿಸ್ತು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಅವಕಾಶವಿಲ್ಲ ಎಂದು ತೀರ್ಮಾನಿಸಿತು. ಈ ಎಲ್ಲಾ ತೀರ್ಪುಗಳು ನೌಕರರು ವೈದ್ಯಕೀಯ ರಜೆ ತೆಗೆದುಕೊಳ್ಳುವುದರ ಮೇಲೆ ಅನ್ಯಾಯವಾಗಿ ಶಿಸ್ತು ಕ್ರಮವನ್ನು ಕೈಗೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ದೃಢಪಡಿಸುತ್ತವೆ. ವೈದ್ಯಕೀಯ ಪ್ರಮಾಣ ಪತ್ರಗಳನ್ನಾಗಲಿ ವೈದ್ಯಕೀಯ ರಜೆಯ ಮಾನ್ಯತೆಯನ್ನಾಗಲಿ ಗೌರವಿಸಬೇಕಾದಂತಹ ಅಧಿಕಾರಿ ಅಥವಾ ಸಂಸ್ಥೆಗಳು ಈ ಸಂಬಂಧ ದಕ್ಷತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ನ್ಯಾಯಾಲಯವು ತೀರ್ಪನ್ನು ನೀಡಿರುತ್ತದೆ. ಇದು ಎಲ್ಲ ನೌಕರರು ಮತ್ತು ಅಧಿಕಾರಿಗಳಿಗೆ ತಿಳಿದಿರಬೇಕಾದ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಸ್ಮರಿಸುತ್ತದೆ. ನೌಕರರು ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದರೆ ರಜೆ ಪಡೆಯಲು ಹಕ್ಕು ಹೊಂದಿರುವುದರ ಮೇಲೆ ಸಂದೇಹವಿಲ್ಲದೆ ಅವರ ಹಕ್ಕನ್ನು ಉಳಿಸಿಕೊಂಡಿರಬೇಕು. ತೀರ್ಮಾನವಾಗಿ ಈ ಎಲ್ಲಾ ತೀರ್ಪುಗಳು ನೌಕರರು ವೈದ್ಯಕೀಯ ರಜೆಯನ್ನು ತೆಗೆದುಕೊಳ್ಳುವುದರ ವಿರುದ್ಧ ಅವರ ಹಕ್ಕನ್ನು ಸಮರ್ಥವಾಗಿ ಉಳಿಸಿಕೊಂಡಿರುತ್ತಾರೆ. ವೈದ್ಯಕೀಯ ರಜೆಯ ಮೇಲೆ ಪ್ರಮಾಣ ಪತ್ರಗಳನ್ನು ಸಮರ್ಥಿಸಿಕೊಳ್ಳುವ ಅಧಿಕಾರಿಗಳಿಗೆ ಪ್ರಶ್ನಿಸುವ ಅಧಿಕಾರವಿಲ್ಲ ಎಂದು ಮಾನ್ಯ ನ್ಯಾಯಾಲಯವು ಸ್ಪಷ್ಟಪಡಿಸಿದೆ.
ನಿಮಗೆ ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ವಿಷಯವು ಉಪಯುಕ್ತವಾಗಿ ಕಂಡಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಪುನಃ ಭೇಟಿ ನೀಡಿ ಮತ್ತು ನಿಮ್ಮ ಆರೋಗ್ಯದ ಕಡೆ ಗಮನ ವಹಿಸಿ. Title: Understanding the Supreme Court Judgments on Medical Leave, Employee Rights and Employer Responsibilities. Hello everyone, welcome to our channel. In today's video, we are going to discuss an important topic that affects many employees across various sectors, taking leave on medical grounds and the protection provided by the Supreme Court of India against any unfair departmental action. Taking medical leave is a fundamental right for every employee, whether they work in the private sector or in government service. Yet, many employees find themselves in a challenging situation when they need to take extended medical leave. The pressure from employers to either return to work or face disciplinary action can be overwhelming. Thankfully, the Supreme Court of India has laid down several judgments that protect the rights of employees in such scenarios. Let's start with the landmark case State of Punjab v. Mohinder Singh Chawla, 1997. This case is pivotal in understanding the rights of employees who take leave on medical grounds. In this case, the employee had taken medical leave supported by valid medical certificates. However, the employer initiated a departmental inquiry, questioning the legitimacy of the leave. The Supreme Court, in its ruling, clearly stated that if an employee submits a genuine medical certificate, the employer must accept it without initiating any disciplinary action. The court emphasized that the right to medical leave is intrinsic to the right to health and well-being, which cannot be compromised. This judgment set a precedent, protecting employees from harassment and unjust scrutiny when they genuinely need to take time off for health reasons. It underscored the principle that employers must respect the medical documentation provided by the employee and cannot arbitrarily question their health status. But that's not all, there are several other significant judgments that reinforce this protection. Let's look at the LIC of India v. R. Suresh, 2008 case. Here, an employee of the Life Insurance Corporation of India faced disciplinary action after taking extended medical leave. Despite submitting proper medical certificates, the employer initiated proceedings against him. The Supreme Court, however, ruled in favor of the employee, reiterating that disciplinary action cannot be taken merely because the employee was on medical leave. The court's decision highlighted that as long as the leave is justified by valid medical documentation, it is within the employee's rights. Another important case is M.S. Bindra v. Union of India, 1998. This case involved an employee who was dismissed from service after being on medical leave for a prolonged period. Despite the submission of medical certificates, the employer proceeded with dismissal. The Supreme Court stepped in, ruling that such dismissal was unjustified. The court emphasized that the employer must consider the medical certificates provided and cannot dismiss or penalize the employee solely on the basis of their absence due to illness. This judgment reinforced that medical leave is a valid reason for absence and cannot be the basis for punitive action. Moving on to the Syndicate Bank v. General Secretary, Syndicate Bank Staff Association, 2000 case, we see another example of how the Supreme Court has protected employee rights. In this case, the employer questioned the validity of an employee's prolonged medical leave and eventually decided to terminate the employee's service. The Supreme Court ruled that as long as the employee's medical leave is supported by valid certificates, the employer cannot terminate their service. This ruling further strengthened the position that medical leave, when supported by appropriate documentation, must be respected by employers. Finally, let's discuss the Dr. Mrs. Sumati P. Shere v. Union of India, 1989 case, which is particularly significant for government employees. In this case, an employee was denied salary during the period of medical leave and faced departmental action. The Supreme Court held that an employee on legitimate medical leave, supported by valid medical certificates, is entitled to salary during that period. The court also ruled that no departmental action can be taken against the employee for availing such leave. This judgment ensures that employees are not financially penalized for taking necessary medical leave and that their job security is not compromised. These judgments collectively establish a strong legal framework that protects employees from unjust treatment when they take medical leave.
They emphasize that an employer's responsibility is not only to accept genuine medical leave but also to ensure that the employee is not subjected to any form of discrimination or harassment because of it. The principle here is clear: health comes first, and the law protects those who need to take time off to recover. It's crucial for both employees and employers to be aware of these rights and responsibilities. Employees should know that they have the right to take medical leave without fear of losing their job or facing disciplinary action, provided they submit the necessary medical documentation. On the other hand, employers must understand that questioning an employee's health status or penalizing them for taking medical leave can lead to legal consequences. In conclusion, these Supreme Court judgments serve as a reminder that the law stands firmly in support of employee rights when it comes to medical leave. Whether it's the state of Punjab v. Mohinder Singh Chawla case or the LIC of India v. R. Suresh case, the message is consistent: medical leave is a right, not a privilege, and it must be respected by all employers. As we wrap up, I encourage all employees to familiarize themselves with these legal protections and to seek assistance if they ever find themselves in a situation where their rights are being compromised.